ಬಂಧುಗಳೇ ನಮಸ್ಕಾರ. ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಒಂದು ಸಂಘಟನೆಯ ಜೊತೆಗೆ ಮತ್ತೆ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ. ಬಂಧುಗಳೇ, ಇವತ್ತೊಂದು ಒಂದು ಹೊಸ ವಿಷಯವನ್ನು ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಏನೆಲ್ಲ ವಿಷಯಗಳನ್ನು ಇವತ್ತು ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತಂದರೆ, ನಾವು ಇವತ್ತು ಧಾರವಾಡದಲ್ಲಿದ್ದೀವಿ. ಬಂಧುಗಳೇ, ಧಾರವಾಡದಲ್ಲಿ ಏನೆಲ್ಲ ಇವತ್ತು ಈ ಒಂದು ನೇರ ಪ್ರಸಾರದಲ್ಲಿ ವಿಷಯವಾಗಿ ಅಡಗಿದೆ ಅಂತಂದರೆ, ನಮ್ಮ ಕರ್ನಾಟಕ ಸೇನೆ ಏನು ಸಂಘಟನೆಯ ಒಂದು ರೂವಾರಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಆದಂತಹ ಶ್ರೀಯುತ ಬಸವರಾಜ್ ಪಡ್ಕೋಳೆಯವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಅಮೃತ್ ವಿಜಯ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಏನಿದು ಹೋರಾಟ ಅಂತ ನೋಡೋದಾದರೆ ಬಂಧುಗಳೇ, ಇವತ್ತು ನಮ್ಮ ದೇಶಾದ್ಯಂತ ಏನು ಬೆಟ್ಟಿಂಗ್ ಒಂದು ಆ್ಯಪ್ ನಡೀತಾ ಇದೆ, ಬೆಟ್ಟಿಂಗ್ ಆಟವನ್ನು ನಡೀತಾ ಇದೆ, ರಮ್ಮಿ ಆಟ, ಲೂಡೋ ಆಟ, ಇಂಥ ಸಾಕಷ್ಟು ಆಟಗಳನ್ನು ಹಣವನ್ನು ಸುಲಿಗೆಯನ್ನು ಮಾಡುವಂಥ ಒಂದು ಆಟಗಳಿದ್ದಾವೆ. ಅಂತಹ ಆಟಗಳನ್ನು ಇವತ್ತು ನಿಷೇಧವಾಗಬೇಕು ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನು ಇವತ್ತು ನಮ್ಮ ಕರ್ನಾಟಕ ಸೇನೆ ಏನೋ ಒಂದು ಸಂಘಟನೆಯಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಹೋರಾಟದಲ್ಲಿ ಎಷ್ಟು ಜನ ಇವತ್ತು ಭಾಗಿಯಾಗ್ತಾ ಇದ್ದಾರೆ, ಏನೆಲ್ಲ ಇವತ್ತು ಹೋರಾಟದಲ್ಲಿ ವಿಶೇಷತೆಯನ್ನು, ಯಾವ ರೀತಿ ಹೋರಾಟದಲ್ಲಿ ಇಲ್ಲಿಂದ ಧಾರವಾಡದಿಂದ ಸುಮಾರು ಮತ್ತೆ ಬೆಳಗಾವಿ ಕೂಡ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಇವತ್ತು ಈ ಒಂದು ಸಂಘಟನೆಯ ಕಾರ್ಯಕರ್ತರು ಕೂಡ ಇಲ್ಲಿ ಸೇರಿದ್ದಾರೆ. ಒಳಗಡೆ ಈಗಾಗಲೇ ಮಾತಾಡ್ತಾ ಇದ್ದಾರೆ. ನೇರವಾಗಿ ನೇರ ಸಂಪರ್ಕದಲ್ಲಿ ತೋರಿಸೋಣ. ಹಾಗಿದ್ರೆ ಈ ಒಂದು ಸಂಘಟನೆಯ ಒಂದು ಕಾರ್ಯಕರ್ತರು ಯಾರ್ಯಾರಿದ್ದಾರೆ, ಅಧ್ಯಕ್ಷರು ಏನು ಮಾತಾಡ್ತಾರೆ ಅಂತ ನೋಡೋಣ ಬನ್ನಿ. ನೇರವಾಗಿ ನೋಡಿರುವ ಹಾಗೆ ಬಂದರೆ ಒಳಗಡೆ ನೂರಾರು ಜನ ಕಾರ್ಯಕರ್ತರು ಕೂಡ ಇಲ್ಲಿ ಸೇರಿದ್ದಾರೆ. ನೇರವಾಗಿ ನಾವು ಅಲ್ಲಿಗೆ ಹೋಗೋಣ. ಮೊದಲನೇದಾಗಿ ಆ ಮೃತ ಕುಟುಂಬಕ್ಕೆ ಆಸರೆ ಆಗಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಸಹಕಾರವನ್ನು ನೀಡಿ ಇವತ್ತು ಇಲ್ಲಿ ಬಂದಿದ್ದೇವೆ. ಕಾರಣ, ನಮ್ಮ ರಾಜ್ಯದಲ್ಲಿ ಯುವ ಸಮೂಹ, ಯುವಕರು, ವಿದ್ಯಾರ್ಥಿಗಳು ಅವರ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಇರಬೇಕು, ಅವ್ರು ಹಾಳಾಗ್ತಾ ಜೀವನವನ್ನು ಸರಿಪಡಿಸಬೇಕು ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಎಲ್ಲರೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಸೇನೆಯ ಸೈನಿಕರು ಇಲ್ಲಿ ಆಗಮಿಸಿದ್ದೇವೆ. ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡ್ಕೋಳ್ರ ನೇತೃತ್ವದಲ್ಲಿ ಇವತ್ತು ಸುವರ್ಣಸೌಧವನ್ನು ಮುತ್ತಿಗೆ ಹಾಕುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲೇ ಒಂದು ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದ್ರೆ, ನಾವು ಆವೇಶಕ್ಕೆ ಒಳಗಾಗಿ ಯಾವುದೇ ರೀತಿಯ ಕಾನೂನನ್ನ ಕೈಗೆ ತಗೊಳ್ಳದೆ ಕಾನೂನು ರೀತಿಯಲ್ಲಿ ಶಿಸ್ತುಬದ್ಧರಾಗಿ ನಮ್ಮ ಸಂಘಟನೆ ಹೆಸರಲ್ಲೇ ಸೇನೆ ಅಂತ ಇದೆ. ಆ ಸೇನೆ ಸೈನಿಕರು ಯಾವಾಗಲೂ ಬಹಳ ಶಿಸ್ತಿನ ಸಿಪಾಯಿಗಳಾಗಿ ವರ್ತಿಸಬೇಕು. ಅದೇ ತರ ನಾವು ಕೂಡ ವರ್ತಿಸೋಣ. ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡದೆ, ಕಾನೂನನ್ನ ಕೈಗೆ ತಗೊಳ್ಳದೆ, ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಗೆ ಗೌರವವನ್ನು ಕೊಟ್ಟು, ನಮ್ಮ ಪೊಲೀಸರು ಕೂಡ ನಮ್ಮ ಅಣ್ಣ ತಂದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ ಮೊನ್ನೆ ಅಂತ ಒಂದು ದುರ್ಘಟನೆ ನಡೀತು. ಬೇಕಾದ ಕಲ್ಲಲ್ಲಿ ಹೊಡೆದ್ರು, ಚಪ್ಪಲಿ ಹೊಡೆದ್ರು. ಪಾಪ ಅವರು ನಮ್ಮಂತ ಸೈನಿಕರಿರ್ತಾರೆ, ನಮ್ಮಂತ ಮನುಷ್ಯರ್ತಾರೆ ಪೊಲೀಸರು. ಅದನ್ನ ಮನಗಂಡು ಯಾವುದೇ ರೀತಿ ಆವೇಶಕ್ಕೊಳಗಾಗದೆ ನಮ್ಮ ಕರ್ನಾಟಕ ಸೇನೆಯ ಸೈನಿಕರು ಬಹಳ ಶಿಸ್ತುಬದ್ಧವಾಗಿ ನೋಡ್ಕೋಬೇಕು. ಬಹುಶಃ ಕೆಲವೊಂದು ಅಚಾತುರ್ಯ ಆಗೋ ಚಾನ್ಸಸ್ ಇರ್ತದೆ. ನಮ್ಮ ಸೇನೆಗೆ ಕಳಂಕ ತರಬೇಕು, ಕೆಟ್ಟ ತರಬೇಕಂತ ಬೇರೆ ದುಷ್ಕರ್ಮಿಗಳನ್ನು ಸೇರ್ಕೊಂಡು ಬೇರೆ ರೀತಿಯ ಒಂದು ಕೆಲಸವನ್ನ ಮಾಡಬಹುದು. ಅದನ್ನು ಕೂಡ ನಾವು ತಡೆಗಟ್ಟಬೇಕಾಗತ್ತೆ. ಅಕ್ಕಪಕ್ಕದಲ್ಲಿ ನಮ್ಮವರನ್ನ ಇವ್ರು ನಮ್ಮವರನ್ನು ಯೋಚನೆ ಮಾಡ್ಕೊಂಡು ನಾವು ಮುಂದುವರಿಬೇಕಾಗತ್ತೆ. ಹಾಗಾಗಿ ಯಾರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದ ರೀತಿಯಲ್ಲಿ ನಮ್ಮ ಕರ್ನಾಟಕ ಸೇನೆಗೆ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ನಡ್ಕೋಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಮುಂದಿನ ವಿಷಯವನ್ನ ಅಲ್ಲಿ ವೇದಿಕೆಯಲ್ಲಿ ಮಾತಾಡೋಣ. ಈಗಾಗಲೇ ನಮ್ಮ ಶಾಸಕರು ಹರೀಶ್ ಅವರು ಮತ್ತೆ ಡಾಕ್ಟರ್ ಅಶ್ವಥ್ ನಾರಾಯಣ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಕೇವಲ 5-6 ಜನಕ್ಕೆ ಮಾತ್ರ ಅವರು ಅವಕಾಶ ಕೊಟ್ಟಿದ್ದಾರೆ ಮಾತಾಡೋದಕ್ಕೆ. ಯಾಕಂದ್ರೆ ಮೊನ್ನೆ ನೋಡಿದ್ರೆ ನೀವು ಪಂಚಮಸಾಲಿ ಇವರು ಕೂಡ ಬರೀ 5-6 ಜನಕ್ಕೆ ಅವರು ಪರ್ಮಿಷನ್ ಕೊಟ್ಟಿರೋ ಮಾತ್ರ. ಅದೇ ತರ ನಮ್ಮ ಸಂಘಟನೆ ಕೊಟ್ಟಿದ್ದಾರೆ. ಯಾರು ಪ್ರಮುಖವಾಗಿ ಮಾತಾಡ್ಕೊಂಡು ಬರ್ತಾರೆ. ನಾವೆಲ್ಲರೂ ಶಾಂತಿ ರೀತಿಯಿಂದ ಇದ್ದು ನಮ್ಮ ಹೋರಾಟ ಬಂದು ಅವ್ರನ್ನ ಆನ್ಲೈನ್ ಬೆಟ್ಟಿಂಗ್ ಮತ್ತೆ ಮಾದಕ ವಸ್ತು ನಿರ್ಮೂಲನ ಮಾಡಬೇಕು, ನಿಷೇಧ ಮಾಡಬೇಕು ಅನ್ನೋದು. ಅದನ್ನ ನಾವು ಹೋರಾಟದ ಮುಖಾಂತರ ಮಾಡೋಣ, ಕಾನೂನಿಗೆ ಗೌರವ ಕೊಡೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ನೋಡಿದ್ರಲ್ಲ, ಇವತ್ತು ಕರ್ನಾಟಕದಲ್ಲಿ ಎಷ್ಟೇ ಅಲ್ಲ, ಇಡೀ ಭಾರತ ದೇಶಾದ್ಯಂತ ಆನ್ಲೈನ್ ಬೆಟ್ಟಿಂಗ್ ಇಂದ ಸಾಕಷ್ಟು ನೊಂದವರು ಕೂಡ ಇದ್ದಾರೆ.
ಇಂಥ ಒಂದು ಬೆಟ್ಟಿಂಗ್ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಅಂತ ಒಂದು ಬೆಟ್ಟಿಂಗ್ ಅನ್ನ ನಿಷೇಧ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸೇನೆಯ ಏನು ಒಂದು ಸಂಘಟನೆ ಹೋರಾಟ ಕೂಡ ಮಾಡ್ತಾ ಇದೆ. ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರು ಕೂಡ ಇರೋ ಒಂದೆರಡು ಮಾತನ್ನು ಹೇಳ್ತಾ ಇದ್ದಾರೆ, ನೋಡೋಣ. ಇವತ್ತೇನು ನಮ್ಮ ಕರ್ನಾಟಕ ಸೇನೆ ಈ ರಮ್ಮಿ ಗೇಮ್ ಆನ್ಲೈನ್ ಬೆಟ್ಟಿಂಗ್ ವಿರುದ್ಧವಾಗಿ ಸತತ 3 ತಿಂಗಳಿಂದ ಇಡೀ ರಾಜ್ಯಾಂತ 18 ಜಿಲ್ಲೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದೆ. ಇವತ್ತು ಸುವರ್ಣಸೌಧ ಮುತ್ತಿಗೆ ಹಾಕಕ್ಕೆ ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ತೀರ್ಮಾನ ಮಾಡಿ ಇವತ್ತು ಧಾರವಾಡ ಜಿಲ್ಲೆಗೆ ಬಂದಿದ್ದೀವಿ. ಈಗ ಇನ್ನೊಂದು ಅರ್ಧ ಅವರಲ್ಲಿ ಬೆಳಗಾವಿಗೆ ನಮ್ಮ ನಡೆ ಬೆಳಗಾವಿ ಅಂತ ಅಂತೇಳಿ ಓಡ್ತಾ ಇದ್ದೀವಿ. ನಾವು ಇವತ್ತು ಶಾಂತಿಯುತವಾಗಿ ಹೋರಾಟ, ನಮ್ಮ ಗಣೇಶ ರಾಜ್ಯ ಗೌರವ ಹೇಳಿದಾಗೆ ಶಾಂತಿಯುತದಿಂದ ಹೋರಾಟ ಮಾಡ್ತೀವಿ. ಇದಕ್ಕೂ ಸರ್ಕಾರ ತಲೆ ಕೆಡಿಸ್ಕೊಳ್ಳಂದ್ರೆ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ. ನಮ್ಮ ಹೋರಾಟ ಕಾನೂನು ಕೈ ಸಿದ್ಧವಾಗಿ ನಮ್ಮ ಕನ್ನಡ ಸೇನೆ ಜೈಲ್ ಚಳವಳಿ ಹೋಗಕ್ಕೂ ಸಿದ್ಧವಾಗಿದೆ ಈ ಹೋರಾಟಕ್ಕೆ. ಯಾಕಂದ್ರೆ ಈ ನಾಡಿನ ಮಕ್ಕಳು ಬಹುಶಃ ಮುಖ್ಯ. ನಮಗೆ ಈ ನಾಡಿನ ಮಕ್ಕಳು ಇವತ್ತು ಎಷ್ಟೋ ಜನ ಈ ಆನ್ಲೈನ್ ಬೆಟ್ಟಿಂಗ್ ಆಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಅವ್ರ ಜೀವನ, ವಿದ್ಯಾರ್ಥಿ ಜೀವನ ಹಾಳು ಮಾಡ್ಕೊಳ್ತಾ ಇದಾರೆ ಇವತ್ತು. ಅದಕ್ಕೋಸ್ಕರ ನಾವು ಕೂಡಲೇ ಸರ್ಕಾರ ಗಮನ ಹರಿಸಬೇಕು ಇದ್ರ ಕಡೆ. ಯಾಕಂದ್ರೆ ಸೂಸೈಡ್ ಮಾಡ್ಕೊಂಡು ಸುಮಾರು 106 ಜನ ತೀರೋಗಿದ್ದಾರೆ ಇಡೀ ರಾಜ್ಯದಲ್ಲಿ. ಕೂಡಲೇ ರದ್ದಾಗಬೇಕಂತೇಳಿ ಹೋರಾಟ ಮಾಡ್ತಾ ಇದೀವಿ. ಇವತ್ತು 1000 ಜನ ಹೋಗ್ಬಿಟ್ಟು ಧರಣಿ ಕುತ್ಕೊಂಡು ಒಂದು ಶಾಂತಿ ರೀತಿಯಿಂದ ಮನವಿ ಕೊಡುವಂತ ಕೆಲಸ ಮಾಡುತ್ತೆ. ಇದಕ್ಕೆ ಕಾನೂನು ವಿಚಾರವಾಗಿ ಕೂಡ ನಮ್ಮ ರವಿಶಂಕರ್ ಸರ್, ಕಾನೂನು ಘಟಕದ ರಾಜ್ಯ ಸಲಹೆಗಾರರಂತ SS ರವಿಶಂಕರ್ ಸರ್ ಇದ್ದಾರೆ. ನಮ್ಮ ಸಂಜಯ್ ವಕೀಲರಂತ ಬೆಂಗಳೂರು ಕಾನೂನು ಸಲಹೆಗಾರರು ಸಂಜಯ್ ಅವರು ಇದ್ದಾರೆ. ಈ ಕಾನೂನು ಮುಖಾಂತರ ಕೂಡ ಹೋರಾಟ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈಗ ಬೆಂಗಳೂರು ಹೈಕೋರ್ಟ್ ಮುಖಾಂತರ ಮತ್ತೆ ಸುಪ್ರೀಂ ಕೋರ್ಟ್ ಮುಖಾಂತರ ನಾವು ಕಾನೂನು ರಿಟರ್ನ್ ಅರ್ಜಿ ಹಾಕ್ತಾ ಇದ್ದೀವಿ. ಕಾನೂನು ಬಗ್ಗೆ ಹೋರಾಟ ಮಾಡ್ತೀವಿ. ಈ ನಾಡಿನ ವಿಚಾರ ಕೂಡ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಶಿಸ್ತಾಗಿ ಹೋರಾಟ ಮಾಡ್ತಾ ಇದೀವಿ. ಸರ್, ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇವತ್ತು ನಾವು ಬ್ಯಾನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ರು, ನೀವು ಭಾರತ ದೇಶದಿಂದ ಮಾಡ್ತೀವಿ. ಇಡೀ ಭಾರತ ದೇಶದಲ್ಲೇ ಬಂದಾಗಬೇಕಂತ ಹೇಳ್ತಾ ಇದೀವಿ ನಾವು. ಈ ಕೂಡಲೇ 5 ರಾಜ್ಯದಲ್ಲಿ ಬಂದಾಗಿದೆ. ತೆಲಂಗಾಣ, ಒಡಿಶಾದಲ್ಲಿ, ಆಂಧ್ರದಲ್ಲಿ ಕೆಲವು ಬಂದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಬಂದಾಗಬೇಕಂತೇಳಿ ಹೋರಾಟ, ನಮ್ಮ ಹೋರಾಟ. ಇದು ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಆ ರಾಜ್ಯಗಳಿಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಇದನ್ನ ತಿದ್ದುಪಡಿ ಮಾಡೋದಕ್ಕೆ, ಈ ತರ ಆಕ್ಟಿವಿಟೀಸ್ ಏನಿದೆ ನಿರ್ಮೂಲ ಮಾಡೋದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಅರ್ಹರಿದ್ದಾರೆ ಸಂವಿಧಾನಿಕವಾಗಿ. ಆ ಕಾರಣದಿಂದ ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಕರ್ನಾಟಕ ಅದರ ಡಿಸಿಷನ್ ತಗೊಳ್ಬಹುದು. ಸರ್, ಈಗ ನಿಮ್ಮ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗದೆ ಹೋದ್ರೆ ಮುಂದೊಂದು ದಿನ ಯಾವ ರೀತಿ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ? ಈಗ ಕೇವಲ ಬಳ್ಳಾಣಿಕೆ ಜನರಷ್ಟು ಸೇರ್ತಾ ಇದ್ದೀವಿ. ಬೆಳಗಾವಿಯಲ್ಲಿ 2000-3000 ಜನ. ನಾಳೆ ಲಕ್ಷಾಂತರ ಜನ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ರಕ್ತ ಪತ್ರಿಕೆ ಚಳವಳಿ ಮಾಡುವಂತ ಕೆಲಸ, ಯುವಕರಿಗೆ ಎಲ್ಲ ಜಾಗೃತಿ ಮೂಡಿಸುವಂತ ಕೆಲಸ ಮಾಡುತ್ತೆ. ಎಲ್ಲ ಕಾಲೇಜಿಗೆ ಹೋಗ್ಬಿಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಹೋಗಿ ಮೋಟಿವೇಶನ್ ಮಾಡುವಂತ ಕೆಲಸ ಮಾಡುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರು ಚಲೋ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾಂತ ಹೋರಾಟಕ್ಕೆ ನಾವು ಕೈ ಎತ್ಕೊಂತಿದ್ದೀವಿ. ಇನ್ನೊಂದು 2 ತಿಂಗಳ ಗಡುವು ಕೊಡ್ತೀವಿ ಸರ್ಕಾರಕ್ಕೆ. ಕಾನೂನು ರೀತಿಯಲ್ಲಿ ಕೂಡ ಗಡುವು ಕೊಡ್ತಾ ಇದೀವಿ ನಾವು. ಅದಕ್ಕೆ ಗಮನ ಹರಿಸಲಿಲ್ಲ ಸರ್ಕಾರ ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕಂತ ಕೆಲಸ, ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕಂತ ಕೆಲಸ ನಮ್ಮ ಕನ್ನಡ ಸೇನೆ ಮಾಡುತ್ತೆ. ಬಂಧುಗಳೇ, ನೋಡಿದ್ರ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೂಲೆಯಲ್ಲಿ ಎಲ್ಲ ಈ ನಮ್ಮ ಕರ್ನಾಟಕ ಸೇನೆ ಏನು ಸಂಘಟನೆ ಕಾರ್ಯಕರ್ತರು ಕೂಡ ಇಲ್ಲಿ ಬಂದರೆ. ಹಾಗಿದ್ರೆ ನಮ್ಮ ಜೊತೆಗೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂತಹ ಅಮೃತ್ ವಿಜಯ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲ ಏನ್ ಹೇಳ್ತಾರೆ ಇದ್ರ ಬಗ್ಗೆ ನೋಡೋಣ. ಏನು ನಮ್ಮ ಕರ್ನಾಟಕ ಸೇನೆ ಈ ಒಂದು ಹೋರಾಟವನ್ನ ರಾಜ್ಯಾಧ್ಯಕ್ಷರಾದಂತ ಬಸವರಾಜ್ ಪಡಕೋಟಿಯವರ ನೇತೃತ್ವದಲ್ಲಿ ಏನು ತಗೊಂಡಿದೆ, ಇದು ಸುಮ್ಮನೆ ಬಿಡಲ್ಲ. ಒಂದಿದ್ದ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ದಂಡಿಗೆ ಹಚ್ಚೆ ಬಿಡ್ತೀವಿ ಅಂತ ಹೇಳಿ, ಇದನ್ನ ದಂಡಿಗೆ ಹಚ್ಚೆ ಬಿಡ್ತೀವಿ. ಇದನ್ನ ನಮ್ಮ ಉತ್ತರ ಕರ್ನಾಟಕದ ಮತ್ತು ಕರ್ನಾಟಕದ ಮಕ್ಕಳಿಗೆ ನ್ಯಾಯ ಕೊಡಿಸುವಂತಹ ಪ್ರಾಮಾಣಿಕ ಕೆಲಸವನ್ನ ಬಸವರಾಜ್ ಪಡಕೋಟಿಯವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸೇನೆ ಮಾಡಲಿದೆ. ಇವತ್ತು ಬರೇ ನಾವು ಏನು ಸುವರ್ಣಸೌಧಗೆ ಮುತ್ತಿಗೆ ಅಂತ ಹೋಗ್ತಾ ಇದೀವಿ. ಇವತ್ತು ಬಳೆ ನಾವು ಏನೋ ಚಳಿ ಬಿಡಿಸುವಂತ ಮಾಡ್ತಾ ಇದೀವಿ. ಮುಂದೆ ಬಿಸಿಲು ತೋರಿಸುವಂತ ಕೆಲಸವನ್ನು ಕೂಡ ಈ ಸರ್ಕಾರಕ್ಕೆ ಮಾಡಬೇಕಾಗತ್ತೆ ಅಂತ ನಾವು ಎಚ್ಚರಿಕೆ ನೀಡಬೇಕಾಗಿದೆ. ಹಾಗಾಗಿ ಸರ್ಕಾರ ಈಗಾದ್ರೂ ಕೂಡ ಕಣ್ಣಿನ ರೆಪ್ಪೆಯನ್ನು ತೆರೆದು ಪ್ರಾಮಾಣಿಕವಾಗಿ ಈ ಅಧಿವೇಶನದಲ್ಲಿ ಬೆಟ್ಟಿಂಗ್ ಆ್ಯಪ್ ವಿರುದ್ಧ ಅಧಿವೇಶನದಲ್ಲಿ ಏನು ಬಿಲ್ ಅನ್ನ ಪಾಸ್ ಮಾಡಬೇಕು, ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು. ಕೇಂದ್ರ ಸರ್ಕಾರ ಏನೈತಲ್ಲ ಇಡೀ ದೇಶದಲ್ಲಿ ನಿರ್ಮೂಲನೆ ಮಾಡುವಂತ ಕೆಲಸವನ್ನ ಈ ದೇಶದ ಪ್ರಧಾನಿ ಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಮಾಡಬೇಕು. ಏನು ನೀವ್ ಹೇಳ್ದಂಗೆ ಬಾಯಿಯವರು ಬೇನೋ ಅಂತಿರಲ್ಲ, ಇವರು ಇಬ್ರು ಉಳಿಬೇಕಂದ್ರೆ ಏನೋ ಬೆಟ್ಟಿಂಗ್ ಆ್ಯಪ್ ಅನ್ನ ಬ್ಯಾನ್ ಮಾಡಬೇಕು ಈ ದೇಶದ ಪ್ರಧಾನಿ ಮಂತ್ರಿಗಳು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಮತ್ತೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಏನ್ ಹೇಳ್ತಿರಲ್ಲ, ಬಚಾವೋ ಅಂದ್ರೆ ಈ ಆ್ಯಪ್ ಲಿಂದ ನೀವೇನಾದ್ರು ಬ್ಯಾನ್ ಮಾಡಿದ್ರೆ
ಅವಾಗ ಬಚಾವೋ ಅಂತ ಅದಾಲತ್ ಆಗತ್ತೆ ಅಂತೇಳಿ ನಾನು ಈ ದೇಶದ ಪ್ರಧಾನಿ ಮಂತ್ರಿಗಳ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಈ ವಿಚಾರದಲ್ಲಿ ಧೈರ್ಯವನ್ನು ತೋರಿಸ್ತಾರೆ. ಈ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯರು ಧೈರ್ಯವನ್ನು ತೋರಿಸಬೇಕು ಅಂತ ಕಳಕಳಿಯ ವಿನಂತಿಯನ್ನ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ ಪಡಕೋಟಿಯವರ ನೇತೃತ್ವದಲ್ಲಿ ಮಾಡ್ತಾ ಇದೆ ಅಂತ ವಿನಂತಿಯನ್ನು ಮಾಡ್ತಾ ಇದೆ. ನೋಡಿದ್ರಲ್ಲ ಎಲ್ಲ ನಾನು ಮಹಿಳಾ ಅಧ್ಯಕ್ಷರು ಕರ್ನಾಟಕ ಧಾರವಾಡ ಜಿಲ್ಲಾ ಗ್ರಾಮೀಣ ಜಿಲ್ಲಾದವರು ಮಹಿಳಾ ಅಧ್ಯಕ್ಷರು ಕರ್ನಾಟಕದಿಂದ. ಆದರೆ ತುಂಬ ನಾನು 16 ವರ್ಷದಲ್ಲೇ ಹೋರಾಟಗಾರರು. ನಾನು ಯಾರು ನನ್ನ ತಗೊಂಡು ಎಲ್ಲ ಚಳವಳಿದಿಂದ ಹಿಡಿದು ಎಲ್ಲ ಸಂಘಟನೆಯವರು ನಾನು ಕರ್ಕೊಂಡು ಎಲ್ಲ ಕಡೆನೂ ಮೂಲ ಒಳಗೂ ನಾನು ಕೆಲಸ ಮಾಡಿದ್ದೇನೆ. ಆ ಕೆಲಸಕ್ಕೆ ಎಲ್ಲರೂ ಗೌರವನ ತಗೊಂಡು ಮಾಡ್ಕೊಂತಾರೆ. ಆದರೆ ನನಗೆ ಗೌರವವನ್ನು ಹಿಂದೆ ಇಟ್ಟಾರೆ. ಎಲ್ಲರೂ ಹಿಂದಿರುವುದರಲ್ಲಿ ನಾನು ಮುಂದೆ ಯಾವತ್ತೂ ಇಟ್ಕೊಂಡು ಬಂದಿದ್ದೀನಿ. ಈ ಚಳವಳಿಯಲ್ಲಿ ಪ್ರತಿಯೊಂದು ಚಳವಳಿ ಒಳಗೆ ನಾನು ಇನ್ನೂ ಮಾಡ್ತಿದ್ದೇನೆ. ಹೋರಾಟ ಮಾಡಿ ಗೆಲುವನ್ನು ಎಲ್ಲರೂ ನಾವು ದುಷ್ಟ ಜನರು ಏನಿದಾರಲ್ಲ ದುಷ್ಟ ಜನರು ಸಂಪಾದನೆ ಅದು ದೂರ ಆಗ್ಬೇಕು. ಯಾವತ್ತು ಜಿಲ್ಲಾ ಧಾರವಾಡದೊಳಗಂತೂ ಉತ್ತರ ಕರ್ನಾಟಕದಲ್ಲಿ ಯಾವ ಮೂಲೆಯಾಗೂ ಉಳಿಬಾರ್ದು. ಅದು ನಮಗೆ ಮೂಲೆ ಒಳಗೆ ಉಳಿದ್ರೆ ಸಂಕಟತಿ ನಮಗೆ ಕಣ್ಣೀರು ಬರ್ತಾವೆ. ಈಗ ಜನರೆಲ್ಲರೂ ಏನು ಕಣ್ಣೀರು ಬರ್ತಲ್ಲ ಅವ್ರಿಗೆ ಹೋಲ್ ನನ್ನ ಮಕ್ಕಳು ಅಂತ ಲಂಚ್ ಹಾಕೊಂಡು ನಿಂದಿರ್ತಾರ. ಆ ಲಂಚನ್ನ ಬಿಡಬೇಕು. ಮಾನವತೆಯಿಂದ ದೃಷ್ಟಿಯಿಂದ ನಮ್ಮ ಹೆಣ್ಮಕ್ಳಾಯ್ತು ಒಂದು ಗಂಡು ಮಕ್ಕಳಾಯ್ತು ಇರ್ಬೇಕು. ಜಗತ್ತಿನೊಳಗೆ ಹೆಂಗಿರ್ಬೇಕು ಮಾನವತೆಯಿಂದ ತೆಗ್ಗಿ ಬಗ್ಗಿ ಹೋಗ್ಬೇಕು. ಆ ತೆಗ್ಗಿ ಬಿಗ್ಗಿ ಬಿಟ್ಟು ನಾವು ನೆಲನೂ ನೋಡಿದೆ ಮೇಲೆ ಎತ್ತಕ್ಕೆ ಹೋಗಿ ಕಾಲು ಒಬ್ಬರಿಗೆ ಬಡದು ಒಬ್ಬರು ತಲೆ ಬಾಗಿಸಿ ನೋಡೋದಲ್ಲಂದ್ರೆ ಅವ್ರಿಗೆ ಹೆಣ್ಣು ಅಲ್ಲ ಯಾಕೆ ಗಂಡು ಅಲ್ಲ. ನಾನು ಇದನ್ನೇ ಹೇಳ್ತೇನೆ. ಇದು ಮುಂದೆ ಏನದು ಈ ಮುಂದಿನ ಪೀಳಿಗೆಗೆ ಈಗಿರೋ ಪೀಳಿಗೆಗೆ ನಾವು ಯಾವತ್ತೂ ನಮ್ಮನೆ ಫ್ಯಾಮ್ಲಿಗೆ ಹೊರಗಿನ ಫ್ಯಾಮ್ಲಿಗೆ ಜನರಿಗೆ ಸೇವೆ ಮಾಡೋದಕ್ಕೆ ನಾವು ಎಲ್ಲ ಒಳ್ಳೇದಾಗಂತ ಜಯಿಸಬೇಕು. ನನ್ನ ಮಹಿಳಾ ಸಂಘನ ಯಶಸ್ವಿ ಬಂಧುಗಳೇ, ನೋಡಿದ್ರಲ್ಲ ನಮ್ಮ ಕರ್ನಾಟಕ ಸೇನೆಯ ಒಂದು ಸಂಘಟನೆಯಲ್ಲಿ ಕೇವಲ ಯುವಕರು ಅಷ್ಟೇ ಅಲ್ಲ, ಇವನು ಇಲ್ಲಿ ಮಹಿಳೆಯರು, ಪುರುಷರು, ಯುವಕರು, ವಯಸ್ಸಾದವರು ಎಲ್ಲರೂ ಕೂಡ ಈ ಒಂದು ಸಂಘಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರ ಒಂದು ಕಣ್ಣೀರನ್ನು ಒರೆಸುವಂತ ಕೆಲಸ ಇವತ್ತು ನಮ್ಮ ಕರ್ನಾಟಕ ಸೇನೆ ಏನು ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಈ ಒಂದು ಹೋರಾಟಕ್ಕೆ ಅವ್ರಿಗೆ ಜಯ ಸಿಗಬೇಕು. ಇವತ್ತು ನಾವು ಧಾರವಾಡದಲ್ಲಿ ಇದ್ದೀವಿ. ಈ ಕ್ಷಣದಲ್ಲಿ ನಾವು ಸುವರ್ಣಸೌಧಕ್ಕೆ ನಾವು ಏನು ಹೋಗ್ತಾ ಇದ್ದೀವೋ ಅಲ್ಲಿ ಮುಖ್ಯಮಂತ್ರಿಗೆ ಮನವಿಯನ್ನ ಕೊಡಲಿಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಈ ಒಂದು ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸದೆ ಇನ್ನೂ ನಿರಂತರವಾಗಿ ಆ ಒಂದು ಬೆಟ್ಟಿಂಗ್ ಗ್ಯಾಪ್ ನಿಲ್ಲೋವರೆಗೂ ದೊಡ್ಡ ದೊಡ್ಡ ಹೋರಾಟವನ್ನು ಮಾಡ್ತೀನಿ ಅಂತ ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ನೋಡೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೇರ ಪ್ರಸಾರದಲ್ಲಿ ಬೆಳಗಾವಿಯಲ್ಲಿ ಯಾವ ರೀತಿ ಒಂದು ಹೋರಾಟವನ್ನು ಅಲ್ಲಿ ಮಾಡಲಾಗುತ್ತೆ ಅಂತ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದಿನ ಭಾಗದಲ್ಲಿ ನೋಡೋಣ ನೇರ ಪ್ರಸಾರದಲ್ಲಿ. ಬಂಧುಗಳೇ, ನಮಸ್ಕಾರ. ಪುತ್ತೂರು ಮತ್ತು ಹಾಗೂ ಮಕ್ಕಳ ವೇದಿಕೆಯ ರಾಜ್ಯಾಧ್ಯಕ್ಷರು ಜೊತೆಗೆ ಮಾಧ್ಯಮ ಮಿತ್ರರಾದಂಥ ಸುರೇಶ್ ಅವರು ಇಷ್ಟು ತನಕ ಲೈವ್ ಕೊಟ್ಟಿದ್ದಾರೆ. ಅವರು ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಅಭಿನಂದನೆಯನ್ನು ಒಂದು ಶಾಲಾತ್ವ ಮುಖಾಂತರ ಅವರು ಸಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಸಮುದಾಯದ ಹಿರಿಯರು, ಸಮುದಾಯದ ಮುಖಂಡರಾದಂಥ ಹಿಡಿಗೇರ್ ಸರ್ ಅವರಿಗೆ ರಾಜ್ಯಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು